ಸಾಕಷ್ಟು ಜನ ತೂಕ ಇಳಿಸಿ ಝೀರೋ ಸೈಜ್ ಇರಬೇಕು ಅಂತ ಬಯಸ್ತಾರೆ. ವೆಯ್ಟ್ ಲಾಸ್ ಮಾಡಿಕೊಳ್ಳೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಒಂದು ಚೂರು ಹೆಚ್ಚಿಗೆ ತಿಂದರೆ ಎಲ್ಲಿ ದಪ್ಪ ಆಗಿಬಿಡ್ತೇನೋ ಅಂತ ಯೋಚಿಸೋರು ಒಂದು ಕಡೆಯಾದರೆ, ಬೇಕೆನಿಸಿದ್ದನ್ನು ತಿನ್ನೋದಕ್ಕೆ ಆಗ್ತಿಲ್ವಲ್ಲ ಅಂತ ಪೇಚಾಡೋರು ಮತ್ತೊಂದು ಕಡೆ. ಆದರೆ ತೂಕ ಇಳಿಸಲು ಬಯಸೋರು ಏನೆಲ್ಲ ತಿನ್ನಬಹುದು, ಯಾವುದನ್ನು ತಿನ್ನಬಾರ್ದು ಅಂತ ಸ್ಪಷ್ಟವಾಗಿ ತಿಳಿದುಕೊಂಡ್ಬಿಟ್ರೆ ಈ ಫಜೀತಿಯೇ ಇರಲ್ಲ ಅಲ್ವಾ? ತೂಕ ಇಳಿಸುವ ಭರದಲ್ಲಿ ತಿನ್ನುವುದನ್ನೇ ತಪ್ಪಿಸದಿರಿ. ನಿಮ್ಮ ವೆಯ್ಟ್ ಲಾಸ್ಗೆ ಸಹಕರಿಸುವ ಆಹಾರಗಳಿವು. ಹೆಚ್ಚಿನ ಜನ ಊಟದ ಹೊರತಾಗಿ ತಿಂಡಿಗಳನ್ನು ತಿನ್ನೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಬಿಡುವಿನ ಸಮಯದಲ್ಲಂತೂ ಬಾಯಿ ಸುಮ್ಮನೆ ಇರುವುದಿಲ್ಲ. ಏನಾದರೂ ಸರಿ ತಿಂತಾ ಇರ್ತೀವಿ. ಆದರೆ ಹೀಗೆ ನೀವು ಬಾಯಿಗೆ ರುಚಿಸುತ್ತೆ ಅಂತ ತಿನ್ನುವ ಆಹಾರಗಳಲ್ಲಿ ಕ್ಯಾಲರಿ ಅಧಿಕ ಪ್ರಮಾಣದಲ್ಲಿರುತ್ತೆ, ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹೀಗಾಗಿ ಏಕಾಏಕಿ ನಿಮ್ಮ ತೂಕ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ತೂಕ ಇಳಿಸುವ ಯೋಚನೆಯಲ್ಲಿರುವವರು ಭಾರಿ ತೂಕ ಆಗಿ ಬಿಡಬಹುದು. ಇನ್ನೊಂದು ಕಡೆ ತೂಕ ಇಳಿಸುವ ಭರದಲ್ಲಿ ತಪ್ಪು ಮಾಹಿತಿಯಿಂದ ಸರಿಯಾಗಿ ತಿನ್ನೋದನ್ನೇ ತಪ್ಪಿಸಿ ಬಿಡುವವರು ಇದ್ದಾರೆ. ಹೀಗಾಗಿ ಬಾಯಿ ಚಪಲ ತಣಿಸುವ, ತೂಕ ಇಳಿಸಲು ಕೂಡ ಸಹಕಾರಿಯಾದ ತಿಂಡಿಗಳ ಬಗ್ಗೆ ತಿಳಿದುಕೊಳ್ಳೋದು ಅತ್ಯವಶ್ಯಕ. ಸೌತೆಕಾಯಿ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಇದು ಡಯಟ್ ಆಹಾರವೂ ಹೌದು. ಸೌತೆಕಾಯಿ ಹೈಡ್ರೇಟಿಂಗ್ ಆಗಿದ್ದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುತ್ತೆ. ಇದು ತೂಕ ಇಳಿಸುವುದಕ್ಕೆ ಅತ್ಯುತ್ತಮ ಆಯ್ಕೆ. ಹೀಗಾಗಿ ತಿಂಡಿ ತಿನ್ನಬೇಕು ಎಂದಾಗಲೆಲ್ಲ ಸೌತೆಕಾಯಿ ತಿನ್ನಿ. ಇದರಿಂದ ತೂಕ ಹೆಚ್ಚಿಸಿಕೊಳ್ಳುವ ಅಪಾಯ ತೀರಾ ಕಡಿಮೆ. ಬೇಯಿಸಿದ ಮೊಟ್ಟೆಗಳು ಪ್ರೋಟೀನ್ ಸಮೃದ್ಧ ತಿಂಡಿಯಾಗಿದ್ದು ಹಸಿವಾದಾಗ ಇದನ್ನು ತಿನ್ನಬಹುದು. ಇದನ್ನು ತಯಾರಿಸುವುದು ಕೂಡ ತುಂಬಾನೇ ಸುಲಭ. ಬೇಯಿಸಿದ ಮೊಟ್ಟೆಯ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ತಿನ್ನಬಹುದು. ಹುರಿದ ಕಡಲೆಯು ಕುರುಕಲಾದ ಮತ್ತು ಫೈಬರ್ ಭರಿತ ತಿಂಡಿಯಾಗಿದ್ದು ಇದನ್ನು ಮೆಣಸಿನ ಪುಡಿ, ಜೀರಿಗೆ ಅಥವಾ ಬೆಳ್ಳುಳ್ಳಿ ಹಾಕಿ ಮಸಾಲೆ ರೀತಿ ತಯಾರಿಸಿ ತಿನ್ನಬಹುದು. ಈ ರೀತಿ ಮಾಡಿ ತಿಂದರೆ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಉತ್ತಮ ಪ್ರಮಾಣದ ಪ್ರೋಟೀನ್ ಮತ್ತು ಫೈಬರನ್ನು ನಿಮ್ಮ ದೇಹಕ್ಕೆ ಒದಗಿಸುತ್ತೆ. ಹಸಿವಾದಾಗ ಸುಮ್ಮನೆ ಕುರುಕಲು ತಿಂಡಿಗಳನ್ನು ತಿನ್ನುವುದರ ಬದಲು ಆರೋಗ್ಯಕರವಾದ ಬಾದಾಮಿ, ವಾಲ್ನಟ್ಸ್, ಗೋಡಂಬಿ, ಪಿಸ್ತಾಗಳನ್ನು ತಿನ್ನಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಕೊಬ್ಬುಗಳು, ಫೈಬರ್, ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದೆ. ಸಿಕ್ಕಾಪಟ್ಟೆ ತಿನ್ನೋದಕ್ಕೆ ಹೋಗಬೇಡಿ. ಜಾಸ್ತಿ ತಿಂದರೆ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಮೊಳಕೆ ಬಂದ ಕಾಳುಗಳು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಇವುಗಳು ಪ್ರೋಟೀನ್ ಮತ್ತು ಫೈಬರ್ನ ಅದ್ಭುತ ಮೂಲವಾಗಿದೆ. ಮೊಳಕೆಯೊಡೆದ ಕಾಳುಗಳಿಗೆ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸವನ್ನು ಹಿಂಡಿ ಮಿಶ್ರಣ ಮಾಡಿ ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ತೂಕ ಇಳಿಸುವುದಕ್ಕೂ ಇದು ಸಹಕಾರಿ. ತೂಕ ಇಳಿಸಿಕೊಳ್ಳಬೇಕು ಅಂದುಕೊಳ್ಳೋರು ಈ ಆಹಾರಗಳನ್ನು ತಿಂದರೆ ತುಂಬಾನೇ ಒಳ್ಳೆಯದು. ಕುರುಕಲು ತಿಂಡಿಗಳನ್ನು ತಿನ್ನೋ ಬದಲು ಈ ಪೌಷ್ಟಿಕಾಂಶಯುಕ್ತ ಆಹಾರಗಳು ತೂಕ ಇಳಿಸೋದಕ್ಕೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಆರೋಗ್ಯಕ್ಕೂ ಉತ್ತಮ. ತೂಕ ಇಳಿಸಬೇಕು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದು, ಇದ್ರ ಜೊತೆಗೆ ಕೆಲವೊಂದು ಡಯಟ್ ಆಹಾರಗಳನ್ನು ಕೂಡ ಸೇವಿಸ್ತಾರೆ. ಇನ್ನು ಅನೇಕರು ಕಡಿಮೆ ತಿನ್ನುವುದರಿಂದ ತೂಕ ಇಳಿಸಬಹುದು ಅಂದ್ಕೊಂಡಿದ್ದಾರೆ. ಆದರೆ ಕಲ್ಪನೆ ತಪ್ಪು. ಕಡಿಮೆ ತಿಂದರೆ ತೂಕ ಕಡಿಮೆ ಆಗುವುದಿಲ್ಲ. ಬದಲಾಗಿ ನೀವು ದಿನನಿತ್ಯ ತಿನ್ನುವ ಆಹಾರದಿಂದ ತೂಕ ಇಳಿಸಬಹುದು ಅಂತ ಅಧ್ಯಯನಗಳು ಸಾಬೀತುಪಡಿಸಿದೆ. ಈ ನಿಟ್ಟಿನಲ್ಲಿ ತೂಕ ಇಳಿಸಲು ಏನೆಲ್ಲ ಆಹಾರ ಸೇವಿಸಬಹುದು ಅಂತ ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಈ ರೀತಿಯ ಯಾವುದೇ ಗೊಂದಲ ಇರುವುದಿಲ್ಲ. ಅನ್ನ, ಸಾರು ಸಾಮಾನ್ಯವಾಗಿ ಭಾರತೀಯರು ದಿನನಿತ್ಯ ಸೇವಿಸುವ ಆಹಾರಗಳಲ್ಲಿ ಒಂದು. ಅದರಲ್ಲಿ ಮುಖ್ಯವಾಗಿ ನಾವು ಅನ್ನ ಹಾಗೂ ಬೇಳೆ ಸಾರು ಜೊತೆಗೆ ಮೊಸರು ಸೇವಿಸುವುದರಿಂದ ಸುಲಭವಾಗಿ ತೂಕ ಇಳಿಸಬಹುದಂತೆ. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಫೈಬರ್ ಅಂಶ ಇರುವುದರಿಂದ ಇದು ನಮ್ಮ ದೇಹಕ್ಕೆ ಸಮತೋಲನವನ್ನು ಒದಗಿಸುತ್ತೆ. ಇನ್ನು ಬೇಳೆಯಲ್ಲಿ ಪ್ರೋಟೀನ್, ವಿಟಮಿನ್, ಕಬ್ಬಿಣ, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್ ಮತ್ತು ನಾರಿನ ಅಂಶ ಹೆಚ್ಚಿದ್ದು ಇವೆಲ್ಲವೂ ದೇಹಕ್ಕೆ ಪ್ರಯೋಜನಕಾರಿ. ಅನ್ನ ಮತ್ತು ಬೇಳೆ ಸಾರು ದೇಹಕ್ಕೆ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸಲು ನೆರವಾಗುತ್ತೆ. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಆಹಾರಗಳಲ್ಲಿ ಇಡ್ಲಿ, ಸಾಂಬಾರ್ ಕೂಡ ಒಂದು. ಇದು ತೂಕ ಇಳಿಸಬೇಕು ಅಂದುಕೊಳ್ತಾ ಇರುವವರಿಗೆ ತುಂಬಾನೇ ಆರೋಗ್ಯಕರ ಆಹಾರ. ಇಡ್ಲಿ ಅತ್ಯಂತ ಕಡಿಮೆ ಕ್ಯಾಲರಿಗಳನ್ನು ಹೊಂದಿದ್ದು ಒಂದು ಇಡ್ಲಿಯಲ್ಲಿ 40ರಿಂದ 60 ಕ್ಯಾಲರಿಗಳು ಅಷ್ಟೇ ಇರುತ್ತೆ. ತರಕಾರಿ ಸಾಂಬಾರ್ ಜೊತೆಗೆ ಇಡ್ಲಿಯನ್ನು ಸೇವಿಸಬಹುದು. ಚಪಾತಿಯು ಕೂಡ ತೂಕ ಇಳಿಸಿಕೊಳ್ಳೋದಕ್ಕೆ ಅತ್ಯುತ್ತಮ ಆಹಾರ ಅಂದರೆ ತಪ್ಪಾಗೋದಿಲ್ಲ. ತೂಕ ಇಳಿಸಿಕೊಳ್ಳಬೇಕು ಅನ್ನುವವರು ಚಪಾತಿಯ ಜೊತೆಗೆ ತರಕಾರಿ ಪಲ್ಯವನ್ನು ಸೇವನೆ ಮಾಡಬಹುದು. ಚಪಾತಿಯಲ್ಲಿ ಉತ್ತಮ ಪೋಷಕಾಂಶಗಳಿದ್ದು ಇದರ ಜೊತೆಗೆ ತರಕಾರಿ ಸೇವನೆ ಮಾಡುವುದರಿಂದ ಇದು ನಿಮಗೆ ವಿಟಮಿನ್, ಕಾರ್ಬೋಹೈಡ್ರೇಟ್ಗಳು, ಫೈಬರ್, ಖನಿಜ ಸೇರಿದಂತೆ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತೆ. ಕಡಿಮೆ ಕ್ಯಾಲರಿ ಹೊಂದಿರುವ ಆಹಾರವನ್ನು ಸೇವಿಸಬೇಕು ಅನ್ನುವವರು ಅವಲಕ್ಕಿಯ ಜೊತೆಗೆ ಮೊಸರನ್ನ ಸೇವಿಸಿದರೆ ಉತ್ತಮ. ಮೊಸರಿನ ಜೊತೆಗೆ ಅವಲಕ್ಕಿ ಸೇವಿಸಿದರೆ ತೂಕ ನಷ್ಟಕ್ಕೆ ಇದು ಸಹಾಯ ಮಾಡುತ್ತೆ.
ಅವಲಕ್ಕಿಯಲ್ಲಿ ಅಗತ್ಯವಾದ ಜೀವಸತ್ವಗಳು, ಉತ್ಕರ್ಷಣ ನಿರೋಧಕಗಳು, ಫೈಬರ್ ಮತ್ತು ಕಬ್ಬಿಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅವಲಕ್ಕಿಯನ್ನು ಮೊಸರಿನೊಂದಿಗೆ ಸೇವಿಸಿದಾಗ ಇವು 2ರಿಂದ ಉತ್ತಮವಾದ ಕಾರ್ಬೋಹೈಡ್ರೇಟ್ಗಳು, ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ಗಳನ್ನು ಪಡೆದುಕೊಳ್ಳಬಹುದು. ಊಟದ ಜೊತೆಗೆ ಮೀನು ಸೇವಿಸಿದರೆ ಇದು ತೂಕ ನಷ್ಟಕ್ಕೆ ತುಂಬಾನೇ ಒಳ್ಳೆಯದು. ಮೀನಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ. ಮೀನಿನಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಅತ್ಯುತ್ತಮವಾಗಿದೆ. ಇದನ್ನು ಸೇವಿಸಿದರೆ ಹಸಿವನ್ನು ನೀಗಿಸಲು ಸಹಾಯ ಮಾಡುತ್ತೆ. ಉತ್ತಮ ಕ್ಯಾಲರಿಗಳು ದೇಹಕ್ಕೆ ಲಭ್ಯವಾಗುತ್ತೆ. ಈ ಭಾರತೀಯ ಆಹಾರಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ತೂಕ ಕಳೆದುಕೊಳ್ಳುವುದಕ್ಕೆ ಇದು ಸಹಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.